ಭೀಮ್. ಬಂಧುಗಳೇ, ಏನಿವತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಇವತ್ತೆಲ್ಲ ರಾಜ್ಯ ಮುಖಂಡರುಗಳು ಸೇರಿ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಹೋರಾಟ ಮಾಡತಕ್ಕಂಥದ್ದು. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮರಿಯಪ್ಪನವರು ಹಾಗೂ ಮುನಂಜನಪ್ಪ ಸರ್ ಅವರು ಮತ್ತು ಸೊಣ್ಣಪ್ಪನವರು, ಅದೇ ರೀತಿಯಲ್ಲಿ ನಮ್ಮ ಕೃಷ್ಣಪ್ಪನವರು, ವೇದಿಕೆಯ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರಿಗೂ ಭೀಮವಂದನೆಗಳನ್ನು ತಿಳಿಸುತ್ತಾ, ಮುಂದೆ ಕೂತಿರ್ತಕ್ಕಂಥ ತಮಗೂ ಕೂಡ ಭೀಮವಂದನೆಗಳನ್ನು ತಿಳಿಸ್ತೀನಿ. ಬಂದಿದೆ ಏನಿವತ್ತು ಸ್ಲಮ್ ಬೋರ್ಡ್ ಕಮಿಷನರಿ ಭಾಗದಲ್ಲಿದ್ದಾರೆ, ಸ್ಲಮ್ ಬೋರ್ಡ್ ಕಮಿಷನರ್ ಅವ್ರ ಗಮನಕ್ಕೂ ತರ್ತಾ, ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತಾ, ಅದೇ ರೀತಿ ಸ್ಲಮ್ ಬೋರ್ಡ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವ್ರ ಗಮನಕ್ಕೂ ತರ್ತಾ ಒಂದೆರಡು ಮಾತನ್ನು ಮಾತಾಡೋದಕ್ಕೆ ಸಂದರ್ಭದಲ್ಲಿ ಬಳಸಿ. ಇಲ್ಲಿ ಸ್ಲಮ್ಗಳ ಕಟ್ಟೋ ವಿಚಾರ ಒಂದು ಕಡೆಗಿರಲಿ, ಸ್ಲಮ್ಗಳು ಕಟ್ಟಿರ್ತಕ್ಕಂಥ ವಿಚಾರದಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಸು ನೂರಾರಿದೆ. ಏನಪ್ಪ ಅಂತಂದರೆ, ಸ್ಲಮ್ ಬೋರ್ಡ್ ಅವ್ರು ಏನು ಮಾಡ್ತಾ ಇದ್ದಾರೆ, ಜಾಗ ಇದ್ದಲ್ಲಿ ಈಗ ನಾವೊಂದು 30-40 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇರ್ತೀವಿ, 50-100 ವರ್ಷದಿಂದ ವಾಸ ಮಾಡ್ತಾ ಇರ್ತೀವಿ. ನಾವು ನಮ್ಮ ಮನೆಗಳು ಕಟ್ಕೊಡಿ ಅಂತ ಹೇಳಿದಾಗ, ಹೋರಾಟ ಮಾಡಿದಾಗ ಬರ್ತಾರೆ, ಮನವಿ ಸ್ವೀಕಾರ ಮಾಡ್ತಾರೆ, ಇವರು ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಮನೆಗಳೊಂದು 100-500 ಇರ್ತದೆ. ಆ ಜಾಗನ ಇವ್ರು ತಗೊಂಡು ಸುಮಾರು 1500-2000 ಮನೆಗಳು ಕಟ್ತಾರೆ. ಕಟ್ಟುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಟ್ತಾರೆ ಅಷ್ಟೇ ಬಿಟ್ಬಿಡ್ತಾರೆ. ಅವರಿಗೆ ಜಾಗ ಬೇಕಾಗಿತ್ತು, ಮನೆ ಕಟ್ತಾರೆ. ಜಾಗ ಬೇಕಾಗಿತ್ತು, ಜಾಗ ಕಿತ್ಕೊಂಡು ಮನೆ ಕೊಡ್ತಾರೆ. ಅದರಲ್ಲಿ ನಮಗೂ ಕೂಡ ಕಟ್ಟಿರೋ ಮನೆ ಜಾಗದಲ್ಲಿ ಒಂದು ಮನೆ ಕೊಡ್ತಾರೆ. ಇಷ್ಟು ಬಿಟ್ಟರೆ ಅಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ಕರೆಂಟ್ ಸಮಸ್ಯೆ ಆಗಿರ್ಬೋದು, ಇನ್ಯಾವುದೇ ಸಮಸ್ಯೆಗಳಾಗಿರ್ಬೋದು, ಚರಂಡಿಗಳು ಉಕ್ಕಿ ಆಚೆ ಬರ್ತಾ ಇರ್ತವೆ, ಅವ್ರಿಗೆ ಓಡಾಡೋಕ್ಕೆ ರೋಡ್ಗಳಿರಲ್ಲ. ಆ ಕಟ್ಟಿರೋಂಥ ಬಿಲ್ಡಿಂಗು ಕರೆಕ್ಟಾಗಿ ಅದನ್ನು ಫೈನಲೈಸ್ ಮಾಡಿ ಒಳ್ಳೆ ಒಂದು ಮೆಟೀರಿಯಲ್ಸ್ ಆಗಿ ಕಟ್ಟಿರಲ್ಲ, ಸೀಲಿಂಗಲ್ಲಿ ಬೀಳ್ತಾ ಇರ್ತದೆ, ಆಡೋ ಮಕ್ಕಳಿರ್ತಾರೆ, ನೂರಾರು ಮೆಟ್ಲು ಹತ್ತಿ ಇಳಿಬೇಕು, ವಯರುದ್ರಿಗೆ ಲಿಫ್ಟ್ ಸೌಖ್ಯಗೆ ಇರಲ್ಲ, ಈ ರೀತಿ ಇರ್ತದೆ. ಈ ಪ್ರಾಬ್ಲಮ್ ಎಲ್ಲ ಬಗೆಹರೋದು ಯಾವಾಗ ಅಂತ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಐತೆ. ಮೊನ್ನೆ ನಾವು ಹೋಗಿದ್ದೀವಿ ಒಂದು ಸ್ಲಮ್ಗೆ ಹೋಗಿ ಅಲ್ಲಿ ಕೇಳಿರೋಂಥ ಸಮಸ್ಯೆಗಳೆಲ್ಲ ಕೇಳಿದಾಗ ಮನಸ್ಸಿಗೆ ತುಂಬಾ ನೋವಾಯಿತು. ಸರ್ಕಾರ ಈ ರೀತಿಯಲ್ಲಿ ನಮ್ಮ ಜನರು ನಡೆಸ್ಕೊಂತೈತಪ್ಪ ಅಂತೇಳಿ. ಆ ಕಾರಣಕ್ಕೆ ನಾನು ಹೇಳೋದು, ಸ್ಲಮ್ ಕಟ್ಟೋದು ಒಂದು ಕಡೆಗಿರಲಿ, ನಮ್ಮ ಜಾಗಗಳನ್ನು ಕಿತ್ಕೊಂಡು, ನಮ್ಮ ಜಾಗಗಳನ್ನು, ನಮ್ಮ ಜನಗಳ ಒಂದು ಹಕ್ಕನ್ನು ನೀವು ಕಿತ್ಕೊಂಡು ಅಷ್ಟು ಮನೆಗಳು ಕಟ್ಟಿ ನೀವು ಒಂದೇ ಒಂದು ಪಾರ್ಕಿಂಗ್ ಪ್ಲೇಸ್ ಕೂಡ ಇಕ್ತಿರಲ್ಲ. ಅಂದರೆ ಇವ್ರೇನು ಹೇಳೋದು, ಬಿಲೋ ಪಾವರಿಟಿ, ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂಥವ್ರಿಗೆ ಮನೆ ಕೊಡ್ತೀವಿ. ಆ ಮನೆ ಕೊಟ್ಟಾದ ನಂತರ ಆ ಮನೆಗೊಂದು ಪಾರ್ಕಿಂಗ್ ಫೆಸಿಲಿಟಿ ಇರಲ್ಲ. ಮನೆಗೊಂದು 2 ವೀಲರ್ ತಗೋಬಾರ್ದ ನಾವು, ಕಾರಲ್ಲಿ ಓಡಾಡಬಾರ್ದ ನಾವು, ಟೂ ವೀಲರಲ್ಲಿ ಓಡಾಡಬಾರ್ದ ನಾವು, ಒಂದು ಆಟೋ ಓಡಿಸ್ಬಾರ್ದ. ಸ್ಲಮ್ ಮೇಲೆ ಇರ್ತಕ್ಕಂಥವ್ರು ಹೆಚ್ಚಾಗಿ ಯಾರು, ಕೂಲಿ ಕಾರ್ಮಿಕರು, ಬಡವರು. ಇವ್ರ ಹತ್ರ ಏನಿರ್ತದೆ, 2 ವೀಲರ್ ಇರ್ತದೆ, ಆಟೋ ಇರ್ತದೆ, ಕ್ಯಾಬ್ ಇರ್ತದೆ. ಎಲ್ಲಿ ನಿಲ್ಲಿಸ್ಕೊಂತಾರೆ? 1500-2000 ಮನೆ ನೀವು ಕಟ್ಟಿದ ಮೇಲೆ ಅವ್ರು ನಿಲ್ಲಿಸ್ಕೊಳೋದು ಎಲ್ಲಿ? ಹಂಗಾದ್ರೆ ನೀವೇ ಫಿಕ್ಸಾ? ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸ್ಲಮ್ ಬೋರ್ಡ್ ಅವ್ರು ಸೇರಿ ಫಿಕ್ಸಾ? ನಾವು ಪಾರ್ಕಿಂಗು ಕೊಡಲ್ಲ, ಓಡಾಡೋಕ್ಕೆ ಜಾಗನೂ ಇರಲ್ಲ, ನಿಮ್ಗೆ ನಾವು ಹಿಂಗೆ ಮನೆ ಕಟ್ಕೊಡ್ತೀವಿ ಅಂತಂದರೆ ನಮ್ಮನ್ನ ಮನುಷ್ಯರಂಗೆ ನೀವೆಲ್ಲಿ ಕಾಣ್ತಾ ಇದ್ದೀರಿ? ನಾವು ಇವತ್ತು ಹೇಳ್ತಾ ಇದ್ದೀವಿ, ಎಲ್ಲರೂ ಕೂಡ ಫಿಕ್ಸ್ ಆಗೇ ಬಂದಿದ್ದೀವಿ. ನೀವು ಸ್ಲಮ್ ಕಟ್ಟೋದು ಒಂದು ಕಡೆಗಿರಲಿ, ಕಟ್ಟಿರ್ತಕ್ಕಂಥ ಸ್ಲಮ್ಗಳಲ್ಲಿ ಪ್ರಾಬ್ಲಮ್ಗಳು ಎಷ್ಟಿದೆ ಇದನ್ನು ಬಗೆಹರಿಸಲೇಬೇಕು. ಇಲ್ಲ ಅಂತಂದರೆ ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀವಿ, ನಾವು ಇಲ್ಲೇ ಕೂತ್ಕೊತೀವಿ, ಇಲ್ಲೇ ಮಲಗ್ತೀವಿ, ಇಲ್ಲೇ ನಿದ್ದೆ ಹೋಗ್ತೀವಿ, ಇಲ್ಲೇ ಹೋರಾಟ ಮಾಡ್ತೀವಿ, ಅದೇನಾಗುತ್ತೋ ಆಗಲಿ ಅಂತೇಳಿ ಚಾಲೆಂಜ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸ್ಲಮ್ ಜನಗಳ ಹತ್ರ ಕೂಡ ಇರೋದು ಒಂದೇ ಹೊಟ್ಟೆ, ಪ್ರಧಾನಮಂತ್ರಿ ಹತ್ರ ಇರೋದು ಒಂದೇ ಹೊಟ್ಟೆ, ಮುಖ್ಯಮಂತ್ರಿಗಳು ಬಿಸ್ನೆಸ್ ಮನೆಗಳ ಹತ್ರ ಇರೋದು ಕೂಡ ಒಂದೇ ಹೊಟ್ಟೆ. ಅವ್ರಿಗೆ ಮಾತ್ರ ವಿಶೇಷವಾಗಿ ಅವ್ರ ರೋಡ್ಗೆ, ಅವ್ರ ಪಾರ್ಕಿಂಗ್ಗೆ, ಅವ್ರು ವಾಸ ಮಾಡುವಂಥ ಜಾಗಗಳಿಗೆ ಸಾಯಂಕಾಲ ಆದರೆ ಸ್ಮೋಕ್ ಹೊಡಿತಾರೆ, ಸೊಳ್ಳೆಗಳು ಬರಬಾರ್ದು ಅಂತೇಳಿ. ನಮ್ಮ ಕಡೆ ನೀವು ತಿರುಗೂ ನೋಡಲ್ಲ. ಹಾಗಾದರೆ ಅವ್ರ ಓಟಿಗೆ ಇರ್ತಕ್ಕಂಥ ಬೆಲೆ ಏನು, ನಮ್ಮ ಓಟಿಗೆ ಇಲ್ಲದೆ ಇರ್ತಕ್ಕಂಥ ಬೆಲೆ ಏನು? ನಿಮ್ಮಲ್ಲಿ ಫಸ್ಟು ಸರ್ಕಾರ ನಡೆಸೋರು ಅಧಿಕಾರಿಗಳಿರ್ತಕ್ಕಂಥ ತಾರತಮ್ಯಗಳನ್ನು, ಬಡವ್ರ ಮೇಲೆ ನಿಮ್ಗಿರ್ತಕ್ಕಂಥ ಒಂದು ಷಡ್ಯಂತ್ರ ಉದ್ದೇಶಗಳನ್ನು, ಕೀಳರಿಮೆಗಳನ್ನು ಬಿಟ್ಟರೆ ನೀವು ಉದ್ಧಾರ ಆಗ್ತೀರಿ. ನಾವು ಕೂಡ ನಿಮ್ಮನ್ನ ಒಳ್ಳೆಯವರಂತ ಬಯಸ್ತೀವಿ. ಇಲ್ಲ ಅಂತಂದ್ರೆ ಇದೇ ಜನಗಳು ಸೇರಿ ಮುಂದೆ ಬರುವಂಥ ದಿನಗಳಲ್ಲಿ ಸ್ಲಮ್ ಬೋರ್ಡ್ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಆದರೆ ಒಂದೇ ಒಂದು ಕೇಸ್ ಆಗುತ್ತೆ, ಇಲ್ಲ ನಿಮ್ಮ ಲಾಠಿ ಬೂಟ್ಗೆ ನಾವೇನಕ್ಕೂ ಬಿಡಲ್ಲ, ಇಲ್ಲ ನೋಡ್ಕೊಂಡೆ ಸೊ ಈ ಕಾರಣಕ್ಕಾಗಿ ನಾನು ತಿಳಿಸೋದು ಏನಪ್ಪ ಅಂತಂದ್ರೆ,
ನಾವು ವಾಸ ಮಾಡುವಂತ ನಮ್ಮ ಏರಿಯಾ ಹೊಸ ಬಿನ್ಮಂಗಲದಲ್ಲಿ ಒಂದಷ್ಟು ಗಲಭೆಗಳ ತೊಂದರೆಗಳಿದೆ. ಒಂದು ಅರ್ಧ ಜಾಗದಲ್ಲಿ ಒಂದಷ್ಟು ಕೋರ್ಟ್ ಕೇಸುಗಳೈತೆ. ಆ ಕೋರ್ಟ್ ಕೇಸಿನ ನಿರ್ಧಾರ ರಾಜಕಾರಣಿಗಳೇ ಆಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, ಸಂಘಟನೆಯವರೇ ಆಗಿರ್ಬೋದು, ಅದನ್ನ ಒಪ್ಕೊಂಡ್ಲೇಬೇಕು ನಿರ್ಧಾರ ಬಂದಾಗ, ತೀರ್ಮಾನ ಬಂದಾಗ. ಇದನ್ನ ಬಿಟ್ಟು ದಯವಿಟ್ಟು ಸ್ಲಮ್ ಬೋರ್ಡ್ ಅವರಿಗೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ರಾಜ್ಯ ಮುಖಂಡರಿಗೆ ಕೂಡ ತಿಳಿಸೋದು, ನಮ್ಮೇರೆಗೆ ಕೈ ಮುಗಿತೀವಿ, ಸ್ಲಮ್ಮು ಬೇಡೇ ಬೇಡ. ನಮಗೆ ನೀವು ನಮ್ಮ ಜಾಗ ಕಿತ್ಕೊಂಡು ಇಷ್ಟು ಮನೆ ಕೊಟ್ಬಿಟ್ಟು ಮನೆಗೆ ಓನರ್ ಮಾಡ್ತೀರಿ, ಆ ಮನೆ ನಮಗೆ ಯಾವುದು ಇಲ್ಲದೆ ಇರೋ ರೀತಿಯಲ್ಲಿ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಉದ್ದೇಶ ಏನು ಅಂತಂದ್ರೆ, ನಾವು ಯಾವ ಜಾಗ ವಾಸ ಮಾಡ್ತೀವಿ ಅದೇ ಜಾಗಕ್ಕೆ 94C ಯಲ್ಲಿ ನಮಗೆ ಹಕ್ಕುಪತ್ರ ಕೊಡಿ, ಜಾಗ ಓನರ್ ಮಾಡಿ, ಮನೆ ಓನರು ಮಾಡಿ. ನಮ್ಮ ಜಾಗ ಕಿತ್ಕೊಂಡು ನೀವು ನಮ್ಮನ್ನ ಅಲಿಯೋ ತರ ಮಾಡ್ತೀರಾ? ನಮ್ಮ ಜಾಗ ಕಿತ್ಕೊಂಡು ನಮ್ಮನ್ನ ಅಲಿಯೋ ತರ ಮಾಡ್ತೀರಾ? ನಮ್ಮ ಜಾಗಕ್ಕೆ ಹಕ್ಕುಪತ್ರ ಕೊಡಿ, ನಮ್ಮ ಜಾಗ ಕೊಡಿ, ಜಾಗಕ್ಕೆ ಓನರ್ ಆಗ್ತೀವಿ ನಾವು, ಅಲ್ಲಿ ಮನೆನೂ ಕಟ್ತೀವಿ. ಅದನ್ನ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರ್ತದೆ. ಇದೆಲ್ಲವೂ ಆಗ್ಬೇಕು. ಅದೇ ರೀತಿಯಲ್ಲಿ ಎಚ್ ಕಾಲನಿ ಅಂತಕ್ಕಂಥ ಏರಿಯಾ, ಹೊಸ ಬಿನ್ಮಂಗಲಕ್ಕೆ ಅಂಟಿಕೊಂಡಿರ್ತಕ್ಕಂಥ ಏರಿಯಾದಲ್ಲಿ 60 ದಶಕದಲ್ಲಿ ಸುಮಾರು 125 ಸೈಟ್ಗಳು BDAಯಿಂದ ಹಂಚಿಕೆ ಆಗಿರ್ತವೆ. ಎಲ್ಲ ಸೈಟ್ಗಳು ಕೂಡ ದಲಿತರದೇ ಆಗಿರ್ತದೆ. ಸರ್ಕಾರ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಸೈಟ್ಗಳಿವೆ. ಇವೆಲ್ಲವೂ ಕೂಡ ದಲಿತರದೇ ಆಗಿರ್ತದೆ. ಈ ಹೊತ್ತಲ್ಲಿ ದಲಿತರು ಯಾರೂ ಕೂಡ ವಾಸ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ, ಆ ಲೀಸ್ ಪೀರಿಯಡ್ ಮುಗಿಯೋಕ್ಕೆ ಮುಂಚೆ ನಮ್ಮೂರಲ್ಲಿ ನಮ್ಮ ಬಡವರಿಗೆ, ದಲಿತರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆಲ್ಲ ಒಂದು ಸವರ್ಣೀರ ಕೈ ಕೆಳಗಡೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರೇ ಅವ್ರನ್ನ ಯಾಮಾರಿಸಿ, ಅವರೇ ಅವರಿಗೆ ಅಲ್ಪ ಸ್ವಲ್ಪ ದುಡ್ಡನ್ನ ಕೊಟ್ಟು, ಕುಡಿಯೋಕ್ಕೆ ಎಂಡ ಊಟ ಕೊಟ್ಟು ಆ ಸೈಟ್ಗಳನ್ನ ಬರ್ಸ್ಕೊಂಡು ಇನ್ನೊಂದು ಕಡೆ ಮಾರಾಟ ಮಾಡಿದ್ದಾರೆ. ಈ ರೀತಿ ದಲ್ಲಾಳಿಗಳು ಯಾರಿದ್ದಾರೆ, ಇದೆಲ್ಲ ತನಿಖೆ ಆಗಿ ಯಾರೆಲ್ಲ ಓನರ್ಗಳಿದ್ದಾರೆ ಅವ್ರ ಲೀಸ್ ಪೀರಿಯಡ್ಗೂ ಮುಂಚೆ ಮಾರಿರ್ತಾರೆ. ದಯವಿಟ್ಟು ಇವೆಲ್ಲ ತನಿಖೆ ಆಗಿ ಮತ್ತೆ ಮರು ಹಂಚಿಕೆ, ಯಾರು ಇವತ್ತು ವಾರಸ್ದಾರಿದ್ದಾರೆ, ಯಾರು ಇವತ್ತು ಅಲಾಟೆಗಳಿದ್ದಾರೆ, ಅವ್ರ ಮಕ್ಕಳು ವಾರಸ್ದಾರಿದ್ದಾರೆ, ಅವ್ರಿಗೆ ಹಂಚಿಕೆ ಆಗಬೇಕು. ನಮ್ಮವರು ಕೂಡ ಲೇಔಟಲ್ಲಿ ಒಳ್ಳೆ ಜಾಗದಲ್ಲಿ 2 ಕೋಟಿ 3 ಕೋಟಿ ಸೈಟಲ್ಲಿ ಬಾಳಿ ಬದುಕಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಕಮಿಷನರ್ ಅವರಿಗೆ ತಿಳಿಸ್ತಾ ಇದ್ದೀನಿ. ಇದು ತನಿಖೆ ಆಗಬೇಕು, ನಮ್ಮ ಜನಕ್ಕೆ ಯಾರು ಅನ್ಯಾಯ ಮಾಡಿದ್ದಾರೆ ಅಂತೇಳಿ. ಸರ್, ಇದು ತನಿಖೆ ಆಗಬೇಕು, ದಯವಿಟ್ಟು ತನಿಖೆಗೆ ವಹಿಸಿ ಯಾರು ಇದನ್ನ ಕಿತ್ಕೊಂಡಿದ್ದಾರೆ ಅಂತೇಳಿ. ಅದೇ ರೀತಿಯಲ್ಲಿ ಹುಣಸ್ಮಾರ್ನಲ್ಲಿ ವಾಸ ಮಾಡ್ತಕ್ಕಂಥ ಬಡ ಜನರು, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳಿದ್ದಾರೆ. ಅವರು ಸುಮಾರು 15-20 ವರ್ಷಗಳಿಂದ ಒಂದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಅವ್ರಿಗೆ 94C ಯಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟು ಅವ್ರಿಗೆ ಜಾಗಕ್ಕೆ ಅವ್ರನ್ನ ಓನರನ್ನ ಮಾಡಿ, ಅವ್ರನ್ನು ಕೂಡ ಈ ದೇಶದ ಈ ಮಣ್ಣಿನ ಮಕ್ಕಳಾಗಿ ನೀವು ಕಾಣಬೇಕು ಅಂತೇಳಿ ತಮಗೆ ತಿಳಿಸ್ತೀವಿ. ಅದೇ ರೀತಿಯಲ್ಲಿ ಕಾವೇರಿ ನಗರ ಉಡಿ ಸರ್ವೆ ನಂಬರಲ್ಲಿ ವಾಸ ಮಾಡುವಂಥ ಜನಗಳಿಗೆ ಸುಮಾರು 106 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ 94C ಯಲ್ಲಿ ಮನೆಗಳು ಹಂಚಿಕೆ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತೀನಿ. ಅದೇ ರೀತಿ ಕಿತಕ್ನೂರಲ್ಲಿ ನಮ್ಮ ಬಿದ್ರಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಹಳೆಹಳ್ಳಿ ಅಂತಕ್ಕಂಥ ಊರಿದೆ. ಆ ಊರಲ್ಲಿ ಕೂಡ ಎಲ್ಲ ದಲಿತರೇ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇದುವರೆಗೂ ಕೂಡ ಹಕ್ಕುಪತ್ರ, ಹಂಚಿಕೆ ಪತ್ರ ಎಂಥದ್ದು ಕೂಡ ಕೊಟ್ಟಿಲ್ಲ. ಇವೆಲ್ಲವೂ ಕೂಡ ನೀವು ಯಾವಾಗ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀರಿ, ಎಷ್ಟು ದಿನದಲ್ಲಿ ಮಾಡ್ತೀರಿ, ಲಿಖಿತ ರೂಪವಾಗಿ ಕೊಟ್ಟರೆ ನಾವು ನೀವು ಹೇಳೋದನ್ನ ಕೇಳ್ತೀವಿ. ಇಲ್ಲ ಮನವಿ ಈಸ್ಕೊಂಡು ನೋಡ್ತೀವಿ ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿಂದ ಯಾರು ಕೂಡ ಜಗ್ಗವರಲ್ಲ. ಇವತ್ತೆಲ್ಲ ಕೂಡ ತೀರ್ಮಾನ ಮಾಡಿಕೊಂಡೇ ಮನೆಗೆ ಬಂದಿದ್ದೀವಿ. ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ, ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳಗಳು ತಗೊಂತ ಇದ್ದೀರಿ. ಮುಖ್ಯಮಂತ್ರಿಗಳು ಆಗಿರ್ಬೋದು, ಮಂತ್ರಿಗಳು ಆಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು. ನಾವು ಕುಂಬಳಕಾಯಿಂದನೂ ಸಾಸಿವೆ ಕಾಳು ತಗೊಳ್ಳೋದ್ರವರೆಗೂ ಕೂಡ ನಾವು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಯಾರೋ 200-300 ಕೋಟಿ ಟ್ಯಾಕ್ಸ್ ಕೊಡ್ತಾರೆ ಅಂತ ಅವ್ರು ಮಾತ್ರನೇ ಅಲ್ಲ, ನಾವು ಕೂಡ ಉಪ್ಪು ಮೇಲೆ, ಅಕ್ಕಿ ಮೇಲೆ ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಾವು ಕೂಡ ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟೋಂಥವ್ರೆ. ನಾವು ಕೂಡ ಟ್ಯಾಕ್ಸ್ ಕಟ್ಟೋ ರೈಟ್ಸ್ ಇದೆ, ನಾವು ಕಟ್ತಾ ಇದ್ದೀವಿ. ನಾವು ಕೂಡ ಈ ದೇಶದಲ್ಲಿ ಸರಿ ಸಮಾನವಾಗಿ ಬದುಕಬೇಕು. ಆ ಕಾರಣಕ್ಕೆ ನಮ್ಮ ದುಡ್ಡು ತಿಂತಾ ಇರೋ ನಿಮಗೆ ನಿಯತ್ತಿದ್ರೆ ಇವೆಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಮಾಡಿಕೊಡ್ಬೇಕು. ನೀವು ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಏನು ಮಾಡಬೇಕಂತ ನಮ್ಮ ರಾಜ್ಯ ಮುಖಂಡರುಗಳ ಹತ್ರ ನಿರ್ಧಾರ ತಗೊಂಡು ನಾವು ಮುಂದಕ್ಕೆ ಸಾಕ್ತೀವಿ. ನಮಸ್ಕಾರ.